ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಗೆ ಹಿಂದೂಗಳ ನರಮೇಧ ಭಾರತ ಬಿಡೋದಕ್ಕೆ ಪಾಕಿಸ್ತಾನಿ ಪ್ರಜೆಗಳಿಗೆ ಇವತ್ತು ಕೊನೆ ದಿನ. ಪಾಕಿಗಳ ಎಲ್ಲ ವೀಸಾ ರದ್ದುಗೊಳಿಸಿರುವಂತ ಕೇಂದ್ರ ಸರ್ಕಾರ 17 ರೀತಿಯ ವೀಸಾವನ್ನ ರದ್ದು ಮಾಡಿರುವ ಕೇಂದ್ರ ಸರ್ಕಾರ. ದೇಶ ಬಿಡದವರ ವಿರುದ್ಧ ಕಠಿಣ ಕಾನೂನು ಕ್ರಮದ ಆದೇಶವನ್ನು ಕೂಡ ಮಾಡಲಾಗಿದೆ. ಇವತ್ತು ಸಂಜೆ ಒಳಗೆ ಪಾಕ್ಗೆ ಮರಳೋಕೆ ಡೆಡ್ ಲೈನ್ ನೀಡಲಾಗಿದೆ. ಈಗಾಗಲೇ 3 ದಿನಗಳಲ್ಲಿ 450 ಪಾಕ್ ಪ್ರಜೆಗಳು ವಾಪಸ್ ಆಗ್ತಾರೆ. ವಾಘಾ ಗಡಿ ಮೂಲಕ ಪಾಕಿಸ್ತಾನಕ್ಕೆ ಮರಳಿದ್ದಾರೆ ಜನರು. ಇವತ್ತು ಡೆಡ್ಲೈನ್, ಇವತ್ತು ಸಂಜೆ ಒಳಗೆ ಎಲ್ಲೇ ಇದ್ರೂ ವಾಪಸ್ ಹೋಗ್ತಾ ಇರಬೇಕು. ಪಹಲ್ಗಾಮ್ ಉಗ್ರರ ಅಟ್ಟಹಾಸಕ್ಕೆ ದೇಶದಾದ್ಯಂತ ಆಕ್ರೋಶ ವ್ಯಕ್ತವಾದಂಥ ಬೆನ್ನಲ್ಲೇ ಪಾಕಿಸ್ತಾನ ಪ್ರಜೆಗಳು ಗಂಟು ಮೂಟೆ ಕಟ್ಕೊಂಡು ಪಾಕಿಸ್ತಾನಕ್ಕೆ ವಾಪಸ್ ಹೋಗಬೇಕು ಅನ್ನೋದನ್ನ ಭಾರತ ಸರ್ಕಾರ ಅನೌನ್ಸ್ ಮಾಡಿತ್ತು. ಅದಕ್ಕೆ ಇವತ್ತು ಡೆಡ್ಲೈನ್ ಇರೋದು. ಅಟಾರಿ ಗಡಿ ಮುಖಾಂತರವಾಗಿ ಪಾಕ್ ಪ್ರಜೆಗಳು ಭಾರತದಿಂದ ವಾಪಸ್ ಹೋಗ್ತಾ ಇದ್ದಾರೆ. ಪಾಕಿಸ್ತಾನ ಪ್ರಜೆಗಳನ್ನು ವಾಪಸ್ ಕಳಿಸುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಹೆಚ್ಚಿನ ರೀತಿಯಾದಂಥ ಅಲರ್ಟ್ ಕೂಡ ಆಗಲಾಗಿದೆ. ಇನ್ನು ಬಾಂಗ್ಲಾ ಹಾಗೂ ಪಾಕಿಸ್ತಾನದಿಂದ ವಲಸೆ ಬಂದಿದ್ದಂಥ 1000ಕ್ಕೂ ಅಧಿಕ ವಲಸಿಗರನ್ನ ವಶಕ್ಕೂ ಕೂಡ ಪಡೆಯಲಾಗಿದೆ. ಅವರ ವಿಚಾರಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ಗುಜರಾತ್ನಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಸಮಸ್ಯೆ ಎದುರಾಗಿರೋದು. ಇನ್ನು ನಿನ್ನೆಯಷ್ಟೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ದೇಶದ ಎಲ್ಲ ರಾಜ್ಯಗಳ ಸಿಎಂಗೆ ಸೂಚನೆ ಕೊಟ್ಟಿದ್ರು. ದೇಶದ ಒಳಗಿರುವಂಥ ಪಾಕಿಸ್ತಾನದ ಪ್ರಜೆಗಳನ್ನು ಹುಡುಕಿ ಗಡಿಪಾರು ಮಾಡಬೇಕು ಅಂತ ಎಲ್ಲ ರಾಜ್ಯದ ಸಿಎಂಗಳು ಕೂಡ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಅಂದರೆ ಕೇಂದ್ರ ಸರ್ಕಾರದ ನಿರ್ಧಾರ ಎಲ್ಲ ಒಗ್ಗಟ್ಟಾಗಿರ್ಬೇಕಾಗತ್ತೆ, ಪಕ್ಷಾತೀತವಾಗಿ ಯಾವ ನಿರ್ಧಾರ ತೆಗೆದುಕೊಂಡಿದ್ದಾರೋ ಅದಕ್ಕೆ ಬದ್ಧವಾಗಿರ್ಬೇಕಾಗತ್ತೆ. ಸೊ ನಮ್ಮ ರಾಜ್ಯವೂ ಸೇರಿದಂತೆ ಎಲ್ಲ ರಾಜ್ಯದಲ್ಲಿ ಇದರೆಲ್ಲ ಪಾಕಿಸ್ತಾನಿ ಪ್ರಜೆಗಳು ಅವರನ್ನು ಇದೀಗ ಕಳಿಸಲಾಗ್ತಾ ಇರೋದು. ಎಲ್ಲ ಬ್ಯಾಗ್ ಹಿಡ್ಕೊಂಡು ಅವರವರ ದೇಶಕ್ಕೆ ವಾಪಸ್ ಹೋಗ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರ. क्योंकि जिस तरह धर्म के जात कुछ के गोलियां जड़ियां चलाई जा रही हैं अपने आप जो काफी शर्मनाक है। पीछे आ जाना यार, तुम भी आ जाओ पीछे।